ಸಿದ್ದರಾಮಯ್ಯ ಬಣ ಡಿ ಕೆ ಬಣ ಅಂತ ಅಧಿಕಾರ ಹಂಚಿಕೆ ಬದಲಾಯಿತು ಕೆಲಸ ಮಾಡಿದೀರಾ. ಈಗ ಈ ರಾಜ್ಯದ ನೇತೃತ್ವವನ್ನು ವಹಿಸಿದೀರಾ, ಎಷ್ಟು ಚಾಲೆಂಜ್ ಇದೆ? ನಾನು ಏನು ಡಿಫರೆನ್ಸ್ ಅಂದಿಲ್ಲ. ಈ ರಾಜ್ಯದಲ್ಲಿ ಕೆಲಸ ಮಾಡಿ ಇಡೀ ಕಾಂಗ್ರೆಸ್ ಪಕ್ಷ 1979ನೇ ಇಸ್ವಿನಲ್ಲಿ 15 ಜನ MLAಗಳು ಸಂಘಟನೆಗಳೆಲ್ಲ ದೇವರಾಜ ಅರಸು ಜೊತೆ ಹೊರಟೋಯ್ತು. ಆ ಕಾಲದಿಂದ ನಾನು ಕಾಂಗ್ರೆಸ್ ಪಕ್ಷ ಕಟ್ಟಿರೋನು. ಆದ್ರಿಂದ ಇಲ್ಲಿ ಕಟ್ಟಿ ಇದರ ಅನುಭವವನ್ನು ನಾನು ರಾಷ್ಟ್ರ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿರೋವನೇ ವಿನಃ ರಾಷ್ಟ್ರ ಮಟ್ಟದ ಅನುಭವ, ಅದರಲ್ಲೂ ಸಹ ಗುಜರಾತ್ ಅನುಭವ ಮಾಡೆಲ್ ಇಲ್ಲಿ ಬೇಕಾಗಿಲ್ಲ. ಕರ್ನಾಟಕ ರಾಜ್ಯದ ಮಾಡೆಲ್ ಬಗ್ಗೆ ನನಗೆ ಹೆಮ್ಮೆ ಇದೆ. ಇದನ್ನ ನಾನು ಪ್ರಯತ್ನ ಮಾಡ್ತೀನಿ, ಇಡೀ ರಾಷ್ಟ್ರಕ್ಕೆ ಅದನ್ನ ಹರಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಎಲ್ಲರೂ ಸಹ ಯಾರು ನಾನು ಎಲ್ಲರಲ್ಲೂ ಸಹ ಕಳಕಳಿಯ ಪ್ರಾರ್ಥನೆ ಇದು. ಎಲ್ಲರೂ ಸಹ ಯಾರ್ಯಾರು ಸರ್ಕಾರದಲ್ಲಿ ಬೇರೆ ಬೇರೆ ಕೆಲಸ ಮಾಡಿದ್ದೀರಿ ನೀವೆಲ್ಲರೂ ಸಹ, ಯಾಕಂದರೆ ನಮ್ಮ ಹೋರಾಟ ಮಾಡ್ತಕ್ಕಂಥದ್ದು ರಾಹುಲ್ ಗಾಂಧಿ ಅವರು ಹೋರಾಟ ಮಾಡ್ತಾ ಇದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮಾಡ್ತಾ ಇದ್ದಾರೆ, ಸೋನಿಯಾ ಗಾಂಧಿ ಅವರು ಮಾಡ್ತಾ ಇದ್ದಾರೆ, ಪ್ರಿಯಾಂಕಾ ಗಾಂಧಿ ಅವರು ಮಾಡ್ತಾ ಇದ್ದಾರೆ. ನಮ್ಮ ಹೋರಾಟವನ್ನು ಅವ್ರು ಮಾಡುವಾಗ ಅವ್ರಿಗೆ ನಾವು ಶಕ್ತಿ ತುಂಬಬೇಕಾದ್ರೆ ನಾವು ಸಹ ರಸ್ತೆಗಿಳಿದು ಹೋರಾಟ ಮಾಡಬೇಕು. ಯಾರ್ಯಾರಿಗೆ ಅಧಿಕಾರ ಬೇಕು, ಸ್ಥಾನಮಾನ ಬೇಕು, ಅವರೆಲ್ಲ DK ಶಿವಕುಮಾರ್ ಅವ್ರ ಜೊತೆಗೆ ಹೋಗಿ ಯಾರು ಕಾಂಗ್ರೆಸ್ ಪಕ್ಷವನ್ನ ಸದೃಢವಾಗಿ ಬೆಳೆಸಬೇಕು, ಸೋನಿಯಾ ಗಾಂಧಿ ಅವರ ಕೈ ಬಲಪಡಿಸಬೇಕು, ಖರ್ಗೆ ಅವರ ಕೈ ಬಲಪಡಿಸಬೇಕು, ಅವರೆಲ್ಲರೂ ಸಹ ನನ್ನ ಜೊತೆ ಬನ್ನಿ ಅಂತ ಇಷ್ಟೇ ನಾನು ಹೇಳೋದೇ ವಿನಃ ಇದರಲ್ಲಿ ಯಾವುದೇ ಬಣ್ಣ ಇಲ್ಲ. ಇದರಲ್ಲಿ ಇರ್ತಕ್ಕಂಥದ್ದು ಸಂಘಟನೆಯ ಮತ್ತು ಸರ್ಕಾರದ ಈ ಎರಡನ್ನು ಸಹ ಹಂಚಿಕೊಂಡು ಮುಂದೆ ಹೋಗ್ತಾ ಇರ್ತೀವಿ. KPCC ಸಾರಥ್ಯ ವಹಿಸಕ್ಕೆ ಕೆಲವರು ಹಿಂದೇಟ್ ಆಗ್ತಾರೆ, ಎಲ್ಲ ಕ್ಯಾಬಿನೆಟ್ ಒಳಗೆ ಇರಬೇಕು ಅಂತ ಬಯಸ್ತಾರೆ. ಕೆಲವರು ಟ್ರೈ ಮಾಡಿದ್ರು ಆಗಿಲ್ಲ ಅಂತ, ಅಂತವ್ರನ್ನೆಲ್ಲ ಹೇಗೆ ವಿಶ್ವಾಸಕ್ಕೆ ತಗೊಳ್ಕೊಳ್ತೀವಿ? ನಾನು ನನ್ನ ಪೂರ್ವಜರು ಮಾಡಿರ್ತಕ್ಕಂಥ ಪುಣ್ಯ ಈ ಒಂದು ಅವಕಾಶ, ಒಂದು ಪವಿತ್ರವಾದ ಪಕ್ಷ ಕಾಂಗ್ರೆಸ್ ಪಕ್ಷ. ಯಾಕಂದರೆ ಸಹಸ್ರಾರು ಜನ ಪ್ರಾಣಾರ್ಪಣೆ ಮಾಡಿ ಲಕ್ಷಾಂತರ ಜನ ತ್ಯಾಗ ಮಾಡಿ ಈ ಕಾಂಗ್ರೆಸ್ ಪಕ್ಷವನ್ನು ಸ್ಥಾಪನೆ ಮಾಡಿದ್ದಾರೆ. ಈ ಒಂದು ಪವಿತ್ರವಾದ ಸಂಘಟನೆಯನ್ನು ಆದಷ್ಟು ಪವಿತ್ರವಾಗಿ ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥ ಶತಪ್ರಯತ್ನವನ್ನು ಮಾಡ್ತೇನೆ. ಎಲ್ಲ ಕಾರ್ಯಕರ್ತರಿಗೂ ಸಹ ಭರವಸೆ ಕೊಡ್ತೇನೆ, ನಾನು ಅವ್ರ ಜೊತೆ ಇದ್ದೀನಿ, ಅವ್ರಿಗೆ ಏನೇ ಆದ್ರೂ ಸಹ ಅವ್ರ ಜೊತೆ ಇದ್ದೀನಿ ಅಂತ ಹೇಳಿಕೆ ಇಚ್ಛೆ ಪಡ್ತೇನೆ. ಪದಾಧಿಕಾರಿಗಳನ್ನೆಲ್ಲ ನೇಮಕ ಮಾಡಬೇಕು, ಅದು ಯಾವಾಗ ಪ್ರಕ್ರಿಯೆಗಳಾಗುತ್ತೆ? ಅವೆಲ್ಲ ಶುರು ಆಗುತ್ತೆ, ಪದಾಧಿಕಾರಿಗಳು ಮಾಡಬೇಕಾಗುತ್ತೆ. ಮತ್ತು ಈಗ ಪ್ರಸ್ತುತ ನಮಗಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ SIR ತಂದು ಒಂದು ನೈಜ ಮತದಾರರ ಪಟ್ಟಿಯಿಂದ ಕತ್ತರಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರ ವಿರುದ್ಧ ಹೋರಾಟ ಮಾಡಬೇಕು. ಪದಗ್ರಹಣ ನಾನು ಮೇಲೆ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು, ಖರ್ಗೆ ಸಾಹೇಬರನ್ನ ಡೆಲ್ಲಿನಲ್ಲಿ ಭೇಟಿ ಮಾಡಿ ಆಮೇಲೆ ಬಂದು ಇಲ್ಲಿ ಪದಗ್ರಹಣ